ಮೊದಲನೇದಾಗಿ ಈ ಸಿನಿಮಾ ನಿರ್ಮಾಣ ಓಂಕಾರ ಹಾಕೋದಕ್ಕೆ ನಿರ್ಮಾಪಕರು ಬೇಕು. ಹೇಗೆ ಒಂದು ಕಥೆ ಬರೆಯೋದಕ್ಕೆ ಪೆನ್ನು ಪೇಪರ್ ಬೇಕೋ, ಒಂದು ಚಿತ್ರ ಮಾಡೋದಕ್ಕೆ ಮುಖ್ಯವಾಗಿ ನಿರ್ಮಾಪಕರು ಬೇಕು. ನಿರ್ಮಾಪಕರು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನನ್ನು ಆಯ್ಕೆ ಮಾಡಿಕೊಂಡ್ರಲ್ಲ, ಅದಕ್ಕೆ ಅವ್ರಿಗೆ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮಂಜಣ್ಣ ಬಂದು ಅವರು ಗೆಳೆಯನ, ತಮ್ಮನ, ನಿರ್ಮಾಪಕ, ನನಗೇನು ಅರ್ಥನೇ ಆಗಲಿಲ್ಲ. ಅಷ್ಟೊಂದು ನನ್ನ ಮೇಲೆ ಗೌರವ, ಪ್ರೀತಿ, ಬೇರೆ ಪದಗಳೆಲ್ಲ ಬಳಸ್ಬೋದು. ನಾನು ಏನು ಹೇಳಿದ್ರು ಕೂಡ ಅವರು ತಲೆ ಹೀಗೆ ಅಲ್ಲಾಡಿಸಲ್ಲ. ಯಾರು ಏನೇ ಹೇಳಿದ್ರು ಕೂಡ ನಾರಾಯಣ್ ಸರ್ ಹೇಳಿದ್ರೆ ಓಕೆ ಅಷ್ಟೇ. ಆ ಥರ ನಾವು ಅವರು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಮೊದಲನೇ ಸಿನಿಮಾದಿಂದ ಕೂಡ. ಇಲ್ಲೂ ಕೂಡ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ನನ್ನನ್ನು ಆಯ್ಕೆ ಮಾಡ್ಕೊಂಡು ಆ ವಸ್ತು ತೊಗೊಂಡ್ವಿ. ವಸ್ತು ಭಾಳ ಅದ್ಭುತವಾದಂಥ ವಸ್ತು. ಯಾಕೆ ಮಾತು ಹೇಳ್ತೀನಿ ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ನಿರ್ದೇಶಕರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು. ಯಾಕೆ ಇವರು ಯಶಸ್ವಿ ಚಿತ್ರಗಳನ್ನು ಸಾಲು ಸಾಲ ಕೊಟ್ಟರು ಅಂದರೆ, ಅವರ ಚಿತ್ರಗಳಲ್ಲಿ ವಸ್ತು ಗಟ್ಟಿಯಾಗಿರೋದು. ನಾನು ಅದನ್ನು ಸ್ಟಡಿ ಮಾಡಿಕೊಂಡೆ. ಇಲ್ಲಿ ವರ್ಕೌಟ್ ಆಗೋದು ಏನಪ್ಪ, ವಸ್ತು. ಯಾರೇ ಇರಲಿ, ಸಿನಿಮಾದಲ್ಲಿ ಯಾರೇ ಇರಲಿ, ಕಥೆನೇ ಚೆನ್ನಾಗಿಲ್ಲ ಅಂದಮೇಲೆ ಯಾರು ಆ್ಯಕ್ಟ್ ಮಾಡಿ ಏನು ಪ್ರಯೋಜನ? ಗೆಲ್ಲೋದಿಲ್ಲ ಅದು. ಆ ಕಲಾವಿದನಿಗೆ ಒಳ್ಳೆ ಕಥೆ ಬೇಕು, ಒಳ್ಳೆ ಸಂಭಾಷಣೆ ಬೇಕು, ಎಲ್ಲವೂ ಚೆನ್ನಾಗಿರಬೇಕು ಅಂದರೆ ಮೂಲ ಚೆನ್ನಾಗಿರಬೇಕು. ಹಾಗಾಗಿ ಇವರು ಆಯ್ಕೆ ಮಾಡ್ಕೊಂಡಂಥ ವಸ್ತು ಭಾಳ ಚೆನ್ನಾಗಿತ್ತು. ಸರಿ, ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡ್ವಿ ನಾವು. ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡಾಗ ಒಂದೊಂದೇ ಪಾತ್ರಗಳು ಬೇಕಾಯಿತು. ಆಗಲೇ ಹೇಳ್ತಾಯಿದ್ರು ಮಂಜಣ್ಣ, ಡೈರೆಕ್ಟ್ ಅದು ಕೇಳಿದ್ರು, ಇದು ಕೇಳಿದ್ರು ಅಂತ. ನಾನು ಕೇಳಿದ್ದೆಲ್ಲ ನೀವು ಕೊಟ್ಟ ವಸ್ತುಗೆ ಅದಕ್ಕೇನು ಬೇಕು ಕೊಡಬೇಕದನ್ನ. ಒಂದೊಂದೇ ವಸ್ತುಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಬೋಗಿ ದೊಡ್ಡದಾಗ್ತಾ ಹೋಯಿತು. ದೊಡ್ಡ ಬೋಗಿ ಆಯಿತು. ಎಂಜಿನ್ ಬೇಕಲ್ಲ, ಎಂಜಿನ್ ಏನು ಮಾಡ್ತೀರಿ ಸರ್ ಅಂದೆ. ಸರಿ, ಒಂದು ಹೆಸರು ಹೇಳಿದ್ರು. ಸರ್ ಅದು ಎಂಜಿನ್ ಅಲ್ಲ, ಅದು ಬೋಗಿಯಲ್ಲಿ ಲಾಸ್ಟಲ್ಲಿ ಒಂದು ಇರುತ್ತಲ್ಲ, ಅದು ಅಲ್ಲಿ ನೋಡಿದರೆ ಯಾರಾದರೂ ಆ ಲಾಸ್ಟಲ್ಲಿ ಒಂದು ಕ್ಯಾಬಿನ್ ಇರುತ್ತೆ, ಅಲ್ಲಿ ಏನಾದ್ರು ಟಿ ಹೋಗಿ ಕೂತ್ಕೊಳ್ಳೋದು, ದಮ್ ಹೊಡಿಯೋದು, ಅದಾಗಲ್ಲ ಸರ್. ಎಂಜಿನ್, ಪವರ್ಫುಲ್ ಎಂಜಿನ್ ಬೇಕು ಸರ್, ಬ್ರರ್ ಅಂತ ಹೇಳ್ಕೊಂಡು ಓಡೋದಕ್ಕೆ ಅಂತ. ಆವಾಗ ಒಂದು 5 ಹೆಸರನ್ನು ಕೊಟ್ಟರು. ಆ 5 ಹೆಸರಲ್ಲಿ ನಾನು ಸಜೆಸ್ಟ್ ಮಾಡಿದ್ದು ದುನಿಯಾ ವಿಜಯವ್ರನ್ನ ಕರ್ಕೊಂಬನ್ನಿ ಅಂತ. ಅವ್ರಿಗೂ ಒಡನಾಟ ಚೆನ್ನಾಗಿತ್ತು, ಸ್ನೇಹ ಇತ್ತು. ಹೋದರು, ಮಾತಾಡಿದ್ರು, ಬಂದರು. ಈ ಸಿನಿಮಾ ಬಹುಶಃ ದುನಿಯಾ ವಿಜಯವ್ರು ಮಾಡದೆ ಹೋಗಿದ್ದರೆ, ನಾವು ಮೊನ್ನೆ ಸಿನಿಮಾ ನೋಡಿದ್ವಿ, ಆದರೆ ಒಂದು ಪೂರ್ಣತೆ ಸಿಗ್ತಾ ಇರಲಿಲ್ಲ. ಈಗ ಪರಿಪೂರ್ಣವಾಗಿದೆ ಸಿನಿಮಾ, ಬಹಳ ಗಟ್ಟಿಯಾಗಿದೆ. ಅವರು ಈ ಸಿನಿಮಾದಲ್ಲಿ ಬಂದು ಪಾತ್ರ ಮಾಡಿದ್ದಕ್ಕೆ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.